ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಜ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ ರೆಸಿಪಿ ಮಾಡಲಿಕ್ಕೆ ಬೇಕಾಗಿರೋದು ನಮಗೆ ಒಡೆದೋಗಿರೋಂಥ ಹಾಲು. ನೀವೇನಾದರೂ ರಾತ್ರಿ ಹಾಲು ಕಾಯಿಸಿಡೋದು ಮರ್ತುಬಿಟ್ಟು ಬೆಳಗ್ಗೆ ಹಾಲು ಒಡೆದೋಯ್ತು ಅಂತೇಳಿ ಚೆಲ್ತಾ ಇದ್ದೀರಾ? ಹಾಗಾದರೆ ಆ ಮಿಸ್ಟೇಕ್ ಇನ್ಮೇಲೆ ಮಾಡಬೇಡಿ. ನಾನೀಗ ತೋರಿಸ್ತಾ ಇರೋ ಸ್ವೀಟ್ನ ಈಗಲೇ ಟ್ರೈ ಮಾಡಿ, ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಇದಕ್ಕೆಲ್ಲ ಈ ಸ್ವೀಟ್ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಎಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಹಾಲು ಒಡೆದೋಗಿದ್ರೆ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇಲ್ಲ ಹಾಲು ಇನ್ನೂ ಚೆನ್ನಾಗಿದ್ದಾವೆ, ನಾವು ಈ ರೀತಿ ಸ್ವೀಟ್ ಮಾಡಲಿಕ್ಕೋಸ್ಕರನೇ ಬೇಕು ಅಂತಂದರೆ ನೀವು ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿದ್ರೆ ಹಾಲು ಎಲ್ಲ ಪನ್ನೀರ್ ಮತ್ತು ಹಾಲು ಸಪ್ರೇಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಒಂದು ಕ್ಯಾಪಷ್ಟು ವಿನೆಗರ್ ಹಾಕಿದ್ರೂ ಕೂಡ ಸಪ್ರೇಟ್ ಆಗುತ್ತೆ. ಸೊ ಈಗ ನಾನು ಮನೇಲಿ ಆಲ್ರೆಡಿ ಒಡೆದೋಗಿರೋಂಥ ಹಾಲು ಇದ್ದ ಕಾರಣ ಅದನ್ನೇ ನನ್ನ ಸೌಟಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಕ್ಕೆ ನಾನು ಒಂದು ಕ್ಯಾಪ್ ಅಂದರೆ ಒಂದು 100 ಗ್ರಾಮಷ್ಟು 150 ಗ್ರಾಮಷ್ಟು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಬಿಕಾಸ್ ಕಲರ್ ಆ ರೀತಿ ಬರುತ್ತೆ ಅಂತೇಳಿ ನಾನು ಆರ್ಗ್ಯಾನಿಕ್ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಆ್ಯಡ್ ಮಾಡಿದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಸೌಟಲ್ಲಿ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡಿದ ನಂತರ ಈ ರೀತಿ ಒಂದು ರೌಂಡ್ ಕುದಿ ಬರುತ್ತೆ. ಆವಾಗ ನಾನು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಇದಾದಮೇಲೆ ನೆಕ್ಸ್ಟ್ ಹಾಫ್ ಟೇಬಲ್ ಸ್ಪೂನ್ 1 2 to 3 ಮಿನಿಟ್ಸ್ ಚೆನ್ನಾಗಿ ಈ ರೀತಿ ಸೌಟ್ ಆಡಿಸ್ಬೇಕು. ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ತುಪ್ಪನ ಆ್ಯಡ್ ಮಾಡಿದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾವು ಎಷ್ಟು ಬೀಟ್ ಮಾಡ್ತೀವಿ ಅದಷ್ಟು ಪುಡಿಯಾಗಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ಎಷ್ಟೊತ್ತು ಮಾಡಬೇಕು ಅಂತಂದರೆ ಅದರೊಳಗಡೆ ನೀರಿನ ಅಂಶ ಎಷ್ಟಿರುತ್ತೆ ಅದೆಲ್ಲ ಹಾವಿಯಾಗಿ ಹೋಗಬೇಕು. ಅಷ್ಟೊತ್ತು ನಾವು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಕುದಿಸಿದ ನಂತರ ನಾವು ಲಾಸ್ಟಿಗೆ ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಟೋಟಲ್ ಕಂಪ್ಲೀಟ್ ರೆಸಿಪಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ. ಹಾಫ್ ಟೇಬಲ್ ಸ್ಪೂನ್ ನಾವು 2 ಸಲ ಹಾಕ್ಕೊಳ್ತೀವಿ. ನಂತರ ಇಲ್ಲಿ ನಾನು ಒಂದು ಸೆಟ್ ಮಾಡ್ಕೊಳಕ್ಕೆ ಒಂದು ಪುಟಾಣಿ ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಕೂಡ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಅಲ್ಲಿದ್ದಿದ್ದು ಏನು ಸ್ವೀಟ್ ಅದನ್ನು ತೊಗೊಂಡು ನಾನು ಬಟ್ಲಿಗೆ ಹಾಕ್ಕೊಂಡು ಅದು ಪೂರ್ತಿ ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಟ್ಟಿದ್ದೀನಿ. ಕೂಲ್ ಆದಮೇಲೆ ನೋಡಿ ನಾನು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಕಟ್ ಮಾಡ್ತಿದ್ರೆ ಅದೆಷ್ಟು ಸ್ಮೂತಾಗಿ ಗ್ಲೈಡ್ ಆಗ್ತಿತ್ತು ಅಂದರೆ ನೀವು ನಂಬಲ್ಲ. ಒಂದ್ಸಲ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತು ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.